ನಮಸ್ಕಾರ ವೀಕ್ಷಕರೇ, ಭವ್ಯಲೋಕ ಮಾಹಿತಿ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ವೀಕ್ಷಕರೇ, ಸಾರಿಗೆ ನೌಕರರ ಒಂದು ವೇತನ ಹೆಚ್ಚಳ ಮಾಡುವ ಬಗ್ಗೆ ಸಾರಿಗೆ ಸಚಿವರಾದಂಥ ರಾಮಲಿಂಗಾರೆಡ್ಡಿ ಅವರು ಸಾರಿಗೆ ಸಚಿವರು ಮತ್ತು ಎಲ್ಲ CM ಹಾಗೂ DCMಗಳು ಏನು ಮಾಹಿತಿಯನ್ನು ನೀಡಿದ್ದಾರೆ ಈ ಒಂದು ವೇತನ ಪರಿಷ್ಕರಣೆಯ ಬಗ್ಗೆ ಅಂತ ಕಂಪ್ಲೀಟ್ ಆಗಿ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ. ಹೊಸಬರಾಗಿದ್ದರೆ ಹಿಂದೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ವಿಡಿಯೋನ ಎಲ್ಲ ಸಾರಿಗೆ ನೌಕರರೊಂದಿಗೆ ಶೇರ್ ಮಾಡಿ. ಬನ್ನಿ ಈಗ ಮಾಹಿತಿಯನ್ನು ನೋಡ್ತಾ ಹೋಗೋದಾದರೆ, 5 ವರ್ಷಗಳಲ್ಲಿ ಸಾರಿಗೆ ಸಂಸ್ಥೆಗಳಿಗೆ 5200 ಕೋಟಿ ನಷ್ಟ ಎಂದು ರಾಮಲಿಂಗಾರೆಡ್ಡಿ ಅವರು ಮಾಹಿತಿಯನ್ನು ನೀಡಿರುತ್ತಾರೆ. ಬೆಂಗಳೂರು ಕಳೆದ 5 ವರ್ಷಗಳಲ್ಲಿ ರಾಜ್ಯ ಸಾರಿಗೆ ಸಂಸ್ಥೆ ಅಡಿಯಲ್ಲಿರುವಂಥ 4 ನಿಗಮಗಳಾದಂಥ KSRTC, BMTC, NWKRTC ಮತ್ತು KKRTCಗಳಿಗೆ 5200 ಕೋಟಿ ನಷ್ಟ ಆಗಿದೆ ಎಂದು ಸಾರಿಗೆ ಸಚಿವರಾದಂಥ ರಾಮಲಿಂಗಾರೆಡ್ಡಿ ಅವರು ತಿಳಿಸಿದ್ದಾರೆ. ವಿಧಾನ ಪರಿಷತ್ನಲ್ಲಿ ಬಿಜೆಪಿಯ ಕೇಶವ ಪ್ರಸಾದ್ ರವರ ಪ್ರಶ್ನೆಗೆ ಉತ್ತರಿಸಿದಂಥ ಸಚಿವರು ನಷ್ಟ ಸರಿದೂಗಿಸಲು ಹಾಗೂ ಸಾರಿಗೆ ನಿಗಮಗಳ ಆರ್ಥಿಕ ಪುನಶ್ಚೇತನ ವಿವಿಧ ಯೋಜನೆಗಳನ್ನು ಕೈಗೊಳ್ಳಲಾಗಿದೆ ಎಂದು ಹೇಳಿದ್ದಾರೆ. ತೈಲ ಬೆಲೆ, ಸಿಬ್ಬಂದಿ ವೇತನ ಹಾಗೂ ವಾಹನ ಬಿಡಿಭಾಗಗಳ ಬೆಲೆ ಹೆಚ್ಚಳದಿಂದಾಗಿ ಆರ್ಥಿಕ ಹೊರೆ ಉಂಟಾಗಿದೆ. ಹೀಗಾಗಿ ಕಳೆದ ಜನವರಿಯಲ್ಲಿ ಬಸ್ ಪ್ರಯಾಣ ದರ 15% ಹೆಚ್ಚಿಸಲಾಗಿದೆ ಎಂದು ಹೇಳಿದ್ದಾರೆ. ಗ್ಯಾರಂಟಿ ಯೋಜನೆಗಳಲ್ಲಿ ಒಂದಾದಂಥ ಶಕ್ತಿ ಯೋಜನೆ 2024-25ನೇ ಸಾಲಿನಲ್ಲಿ ಮೀಸಲಿಟ್ಟಂಥ 9,978 ಕೋಟಿ ಅನುದಾನ ಪೈಕಿ 7,796 ಕೋಟಿ ಈಗಾಗಲೇ ಮಂಜೂರಾಗಿದೆ. ಬಾಕಿ ಸುಮಾರು 2,000 ಕೋಟಿ ಬಿಡುಗಡೆ ಆಗಬೇಕಿದೆ. ಅನುದಾನ ಮಂಜೂರಾದ ಬಳಿಕ ಸಾರಿಗೆ ನಿಗಮಗಳಿಗೆ ನೀಡಲಾಗುವುದು ಎಂದು ಮಾಹಿತಿಯನ್ನು ನೀಡಿರುತ್ತಾರೆ. ಮತ್ತು ನಮ್ಮ ಸರ್ಕಾರ ಅಧಿಕಾರ ಬಂದ ಬಳಿಕ ಇದುವರೆಗೂ 5,360 ಬಸ್ ಖರೀದಿಸಲಾಗಿರುತ್ತದೆ ಮತ್ತು BMTC ನಿಗಮ ಹೊರತುಪಡಿಸಿದರೆ ಹಿಂದಿನ ಸರ್ಕಾರ ಇತರ ಸಾರಿಗೆ ನಿಗಮಗಳಿಗೆ ಬಸ್ ಖರೀದಿಗೆ ಮುಂದಾಗಿರಲಿಲ್ಲ. 2016ರಿಂದ 23ರವರೆಗೆ 14,000 ನೌಕರರು ನಿವೃತ್ತರಾಗಿದ್ದಾರೆ ಮತ್ತು ಯಾವುದೇ ಒಂದು ನೇಮಕಾತಿ ನಡೆದಿರುವುದಿಲ್ಲ. ಹಾಗಾಗಿ ಪ್ರಸ್ತುತ ಖಾಲಿ ಹಾಗೂ ತೆರವಾಗಿರುವಂಥ ಹುದ್ದೆಗಳಿಗೆ 9,000 ಮಂದಿಗಳನ್ನು ನೇಮಕಾತಿ ಮಾಡಿಕೊಳ್ಳಲಾಗಿದೆ. 1,000 ಮಂದಿಗೆ ಅನುಕಂಪದ ಆಧಾರದ ಮೇಲೆ ಉದ್ಯೋಗಗಳನ್ನು ಕೂಡ ನೀಡಲಾಗಿರುತ್ತದೆ. ದಿನಕ್ಕೆ 1,96,00,000 ಟ್ರಾಪ್ ಸಾರಿಗೆ ನಿಗಮಗಳ ಬಸ್ಗಳು ಕಾರ್ಯಾಚರಣೆ ನಡೆಸುತ್ತಿದೆ ಎಂದರು. ಸದೃಢ ಆರೋಗ್ಯಕ್ಕಾಗಿ KSRTC ನೌಕರರು ವಂತಿಗೆ ರೂಪದಲ್ಲಿ ಮಾಸಿಕವಾಗಿ ಅವರ ಒಂದು ವೇತನ ಶ್ರೇಣಿಯಲ್ಲಿ 650 ರೂಪಾಯಿ ಪಾವತಿಸಿದರೆ ನೌಕರರ ಕುಟುಂಬದ ಚಿಕಿತ್ಸೆಗೆ ಪಡೆಯಬಹುದಾಗಿದೆ ಮತ್ತು ಇತರ ಸಾರಿಗೆ ನಿಗಮಗಳಿಗೂ ಈ ಒಂದು ಯೋಜನೆ ವಿಸ್ತರಿಸಲಾಗುವುದು. ಇನ್ನೇನು ಕೆಲವೇ ದಿನಗಳಲ್ಲಿ ಈ ಒಂದು ನೀವು ಗಮನಿಸ ಹೋಗೋದಾದರೆ ಸಾರಿಗೆ ನೌಕರರಿಗೆ ಸಂಬಂಧಪಟ್ಟಂತೆ ಈಗ ಆಲ್ರೆಡಿ ಈ ಒಂದು ಕೇಸ್ ಹೈಕೋರ್ಟ್ ಮೆಟ್ಟಿಲೇರಿದ್ದು ಲಾಯರ್ ಆದಂಥ ಶ್ರೀನಿವಾಸ್ ರವರು ಈಗಾಗಲೇ ಮಾಹಿತಿಯನ್ನು ಕೂಡ ನೀಡಿರ್ತಾರೆ. ಈ ಒಂದು ಕೋರ್ಟ್ಗಳಿಗೆ ಯಾವ ರೀತಿಯಾಗಿ ಸಾರಿಗೆ ನೌಕರರಿಗೆ ಧೋರಣೆ ಆಗುತ್ತಿದೆ ಮತ್ತು ಇವರ ಒಂದು ವೇತನ ಪರಿಷ್ಕರಣೆ ಇನ್ನೂ ಕೂಡ ಆಗಿರೋದಿಲ್ಲ ಮತ್ತು ಅವರ ಒಂದು ಹಿಂಬಾಕಿಯನ್ನು 38 ತಿಂಗಳ ಹಿಂಬಾಕಿಯನ್ನು ಕೂಡ ನೀಡಿರುವುದಿಲ್ಲ. ಹಾಗಾಗಿ ನೀವು ಗಮನಿಸ್ತಾ ಇರ್ಬೋದು, ಪ್ರಸ್ತುತ ಇರುವಂಥ ಸಾರಿಗೆ ನೌಕರರಿಗೆ ಸಂಬಂಧಪಟ್ಟಂತೆ ಈ ಒಂದು ವೇತನ ಪರಿಷ್ಕರಣೆ ಹಾಗೂ ಅವರ ಒಂದು 38 ತಿಂಗಳ ಹಿಂಬಾಕಿಯನ್ನು ಕೂಡ ನೀಡಲಾಗುತ್ತದೆ ಅಂತ ಇನ್ನೇನು ಕೆಲವೇ ದಿನಗಳಲ್ಲಿ ಈ ಒಂದು ಸಾರಿಗೆ ನೌಕರರಿಗೆ ಸಂಬಂಧಪಟ್ಟಂತೆ ವೇತನ ಪರಿಷ್ಕರಣೆ ಕೂಡ ಆಗಲಿದೆ. ಮತ್ತು ಈ ಒಂದು ಮಾಹಿತಿಯನ್ನು ಯಾರೆಲ್ಲ ನೋಡ್ತಾ ಇದ್ದೀರಾ, ನೀವು ಯಾವ ಒಂದು ರೀಜನಿನವರು ಅಂತಂದರೆ NWRTC, KKRTC, BMTC ಮತ್ತು KSRTC ಯಾವ ಒಂದು ವಲಯಕ್ಕೆ ಸೇರ್ತೀರಾ ಅಂತ ಕಂಪ್ಲೀಟಾಗಿ ಕಮೆಂಟ್ ಮಾಡಿ ಮತ್ತು ಆದಷ್ಟು ವಿಡಿಯೋನ ಲೈಕ್ ಮಾಡಿ ಮತ್ತು ಈ ಒಂದು ವಿಡಿಯೋನ ನಿಮ್ಮ ಎಲ್ಲ ಸಾರಿಗೆ ನೌಕರರೊಂದಿಗೆ ವಿಡಿಯೋನ ಶೇರ್ ಮಾಡಿ ಅಂತ ತಿಳಿಸ್ತಾ ಇದ್ದೀವಿ.